ಹ್ಯಾಪಿ ಬುಬ್ಬು ಸುಬ್ಬು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕೆ ಅನಂತ್ ಶರ್ಮಾ. ಮನೆಗಿಂತ ಎತ್ತರವಾಗಿ ಪಪ್ಪಾಯಿ ಗಿಡವನ್ನು ಏಕೆ ಬೆಳೆಸಬಾರದು? ಪಪ್ಪಾಯಿ ಗಿಡವನ್ನು ಮನೆಯ ಛಾವಣಿಗಿಂತ ಎತ್ತರಕ್ಕೆ ಬೆಳೆಸಬಾರದೆಂದು ಹೇಳಿರುವರು. ಏಕೆಂದರೆ ಇದರ ಉದ್ದೇಶ ಮುಖ್ಯವಾಗಿ ಗುಂಡಗಿನ ಗುಡಿಸಲು ಮನೆ ಇದ್ದರೆ ಸರಿಯಾದುದೇ. ಗ್ರಾಮೀಣ ಭಾರತ ದೇಶದಲ್ಲಿ ವಿವಿಧ ಥರದ ಫಲ ವೃಕ್ಷಗಳನ್ನು ಬೇರೆ ಬೇರೆಯಾಗಿ ಬೆಳೆಸಲಾಗುತ್ತದೆ. ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನುತ್ತಿದ್ದುದರಿಂದ ಹಿಂದಿನ ಕಾಲದವರು ಹೆಚ್ಚಿನ ವಿಟಮಿನ್ಗಳನ್ನು ಹೊಂದಿ ಆರೋಗ್ಯವಂತರಾಗಿದ್ದರು. ಪಪ್ಪಾಯಿ ಕಾಯಿಯಲ್ಲಿ ಔಷಧೀಯ ಗುಣಗಳು ಅಧಿಕವಾಗಿ ಇರುತ್ತದೆ. ಹಸಿ ಪಪ್ಪಾಯಿ ಕಾಯಿಯಿಂದ ಹಾಲಿನ ರೀತಿ ಇರುವ ದ್ರವವನ್ನು ತೆಗೆದು ಮೇಲೆ ಉಜ್ಜಿ ಹುರಿದು ತಿಂದರೆ ಮಕ್ಕಳ ಹೊಟ್ಟೆಯಲ್ಲಿರುವ ವಿಷಕ್ರಿಮಿಗಳು ನಾಶವಾಗುತ್ತದೆ ಎಂದು ಆಯುರ್ವೇದ ತಿಳಿಸುತ್ತದೆ. ಒಳ್ಳೆಯ ಜೀರ್ಣ ವ್ಯವಸ್ಥೆಗೆ ಮತ್ತು ಆರೋಗ್ಯಕ್ಕೆ ಈ ಪದ್ಧತಿಯು ಹೆಚ್ಚಿನ ಪ್ರಚಾರದಲ್ಲಿ ಇದೆ. ಹೀಗೆ ಪಪ್ಪಾಯಿಯಿಂದ ಎಷ್ಟೋ ಉಪಯೋಗಗಳಿದ್ದರೂ ಗಿಡ ಮನೆಯ ಛಾವಣಿಗಿಂತ ಹೆಚ್ಚು ಬೆಳೆದರೆ ನಿಸ್ಸಂಶಯವಾಗಿ ಅದನ್ನು ಕಡಿದು ಹಾಕಲಾಗುತ್ತದೆ. ಬಲಹೀನವಾದ ಗಿಡಗಳಲ್ಲಿ ಪಪ್ಪಾಯಿ ಗಿಡವೂ ಒಂದು. ಹಣ್ಣಿನ ಆಸೆಗಾಗಿ ಗಿಡ ಹತ್ತಿದರೆ ಗಿಡದ ಕಾಂಡ ಮುರಿದು ಕೆಳಗೆ ಬೀಳುವ ಅವಕಾಶ ಇರುತ್ತದೆ. ಹಾಗೆಯೇ ಭಾರೀ ಗಾಳಿ ಮಳೆಗಳ ಕಾಲದಲ್ಲಿ ಗಿಡ ಮುರಿದು ಗುಡಿಸಲಿನ ಛಾವಣಿಯ ಮೇಲೆ ಬಿದ್ದು ಮನೆಗೆ ಅಲ್ಲದೆ ಮನೆಯವರಿಗೂ ಗಾಯಗಳಾಗುವ ಅವಕಾಶ ಇರುತ್ತದೆ. ಈ ಕಾರಣಕ್ಕಾಗಿಯೇ ಪಪ್ಪಾಯಿ ಗಿಡಗಳನ್ನು ಮನೆಯ ಛಾವಣಿಗಿಂತ ಎತ್ತರವಾಗಿ ಬೆಳೆಸುವುದಿಲ್ಲ. ಪಪ್ಪಾಯಿ ಮರದ ಎಲೆಗಳನ್ನು ಚಿಗುರಿನ ಎಲೆಗಳನ್ನು ಕಷಾಯ ಮಾಡಿ ಕುಡಿಯುವುದರಿಂದ, ಆ ಎಲೆಯನ್ನು ಮಿಕ್ಸಿಯಲ್ಲಿ ಹಾಕಿ ಅರೆದು ಕಷಾಯ ಮಾಡಿ ಕುಡಿಯುವುದರಿಂದ ಮತ್ತು ಜ್ಯೂಸ್ ಮಾಡಿ ಕುಡಿಯುವುದರಿಂದ ಜ್ವರ ನಿವಾರಣೆಯಾಗುತ್ತದೆ. ಥ್ಯಾಂಕ್ ಯು.